ಒಂದು ಕಡೆ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ, ಮಗದೊಂದು ಕಡೆ ವರುಣನ ಅವಕೃಪೆ. ಹೀಗಾಗಿ ಕಾವೇರಿ ಉಗಮ ಸ್ಥಳ ತಳಕಾವೇರಿಯಲ್ಲಿ ಮಳೆರಾಯ ಕೈ ಕೊಡ್ತಿದ್ದಾನೆ. ಇದೆಲ್ಲದಕ್ಕೂ ಕಾರಣ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನಿಗೂ ಮಳೆಗೂ ಏನ್ ಸಂಬಂಧ ಅಂತೀರಾ? ಈ ಸ್ಟೋರಿ ನೋಡಿ. ಕಾವೇರಿ ಉಗಮ ಸ್ಥಳದಲ್ಲಿ ಮಳೆ ಕೊರತೆ. ವರ್ಷದಿಂದ ವರ್ಷಕ್ಕೆ ಕೈ ಕೊಡ್ತಿದ್ದಾನೆ ವರುಣ. ಹೌದು, ಕಾವೇರಿಯ ಉಗಮ ಸ್ಥಳ ಕೊಡಗಿನ ತಲಕಾವೇರಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆ ಪ್ರಮಾಣ ಇಳಿಕೆಯಾಗ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗ್ತಿರುವುದು ಆತಂಕವನ್ನು ಉಂಟು ಮಾಡಿದೆ. 2014ರಲ್ಲಿ 10% ಮಳೆ ಕೊರತೆಯಾಗಿದ್ರೆ 2015ರಲ್ಲಿ 27% ಹಾಗೂ ಈ ವರ್ಷದಲ್ಲಿ ಇಲ್ಲಿಯವರೆಗೆ 35% ಮಳೆ ಕೊರತೆಯಾಗಿದೆ. ಕಾಡು ನಾಶವೇ ಮಳೆ ಕೊರತೆಗೆ ಕಾರಣ. ಕಾವೇರಿ ಕಣಿವೆ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಕಾಡುಗಳ ನಾಶವೇ ಮಳೆ ಕೊರತೆಗೆ ಕಾರಣ. ಅದರಲ್ಲೂ ಕಾವೇರಿಯ ಉಗಮ ಸ್ಥಳದಲ್ಲಿ ಕಳೆದ 4 ವರ್ಷಗಳಲ್ಲಿ 54% ಕಾಡು ನಾಶವಾಗಿದೆ ಅಂತ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳೇ ತಿಳಿಸಿದ್ದಾರೆ. ಇನ್ನು ಕಾರವಾರದಿಂದ ಕೇರಳಕ್ಕೆ ಹೈಟೆನ್ಷನ್ ವಿದ್ಯುತ್ ಲೈನ್ ಅನ್ನ ಕಲ್ಪಿಸಲು ಕೊಡಗಿನಲ್ಲಿ ಲಕ್ಷಾಂತರ ಮರಗಳ ಮಾರಣ ಹೋಮ ಕೂಡ ನಡೆದಿದೆ. ಇದರ ಹಿಂದೆ ಟಿಂಬರ್ ಮಾಫಿಯಾದ ಕೈವಾಡ ಇದ್ದು ಸಮೃದ್ಧ ಕಾಡೇ ನಾಶವಾಗ್ತಿದೆ. ಈಗ ಪಶ್ಚಿಮ ಘಟ್ಟ ಪ್ರದೇಶ ಎಲ್ಲ ಕಡೆನೂ ಮಳೆ ಕಡಿಮೆ ಆಗಿದೆ. ಕಡಿಮೆ ಆಗ ಮೂಲ ಕಾರಣ ಡಿಫಾರೆಸ್ಟೇಷನ್. ಕೆಲವೊಂದು ಪ್ರದೇಶದಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 62% ನಿತ್ಯ ಹರಿತ ಕಾಡಿರೋ ಪ್ರದೇಶದಲ್ಲಿ ಈಗ 32% ಆಗಿದೆ. ಕಾರವಾರದ ಕೈಗಾದಿಂದ ಕೋಯಿಕೋಡಿಗೆ ಪವರ್ ಲೈನ್ ಒಂದು ಪ್ರಾಜೆಕ್ಟ್ ಬಂತು. ಆಕ್ಚುಲಿ ಹೋಗ್ಬೇಕಾದ ದಾರಿನೇ ಬೇರೆ. ಮೇನ್ ರೀಸನ್ ಅಂದ್ರೆ ಕೊಡಗಿನ ಮೂಲಕ ಇದನ್ನು ತೆಗೆದುಕೊಂಡ್ರೆ ಕೇರಳ ಟಿಂಬರ್ ಮಾಫಿಯಾ ಈ ಪ್ರಾಜೆಕ್ಟ್ ನಮ್ಮೂರಿನ ಮೇಲೆ ಹೋಗಿರುವಂತದ್ದು ಮರಗಳ ಮರಣವು ನಡೆದಿದೆ. ನಾವು ಸುರಿಯುವ ಮಳೆಯನ್ನ ಉಳಿಸಿಕೊಳ್ಳಲಿಲ್ಲ, ಇರುವ ಕಾಡನ್ನು ಕೂಡ ಸಂರಕ್ಷಣೆ ಮಾಡಿಕೊಳ್ತಾ ಇಲ್ಲ. ಹೀಗಾಗಿ ಪ್ರತಿ ವರ್ಷವೂ ನೀರಿನ ಭೀಕರತೆ ಹೆಚ್ಚಾಗ್ತಾನೆ ಇರುತ್ತೆ. ಶರತ್ ಕಪ್ಪನಹಳ್ಳಿ, ಪಬ್ಲಿಕ್ ಟಿವಿ, ಬೆಂಗಳೂರು.